ವಿಮಾನ ದುರಂತದಲ್ಲಿ ಮಗ ಸಾವನ್ನಪ್ಪಿದ್ರೆ ತಾಯಿ ಬಚಾವಾಗಿದ್ದಾರೆ. ಇದು ವಿಮಾನ ದುರಂತ ನಡೆಯಿತಲ್ಲ, ಅದೇ ಒಂದು ಪ್ರದೇಶದಲ್ಲಿ ಟೀ ಅಂಗಡಿಯಲ್ಲಿ ನಡೆದಿರುವಂತಹ ಘಟನೆ. ಹಾಸ್ಟೆಲ್ ಮುಂಭಾಗ ಟೀ ಅಂಗಡಿ ಇಟ್ಕೊಂಡು ಆಕಾಶ್ ಕುಟುಂಬ ಜೀವನ ನಡೆಸ್ತಾ ಇತ್ತು. ಮೆಗಾನಿ ಪ್ರದೇಶದಲ್ಲಿರುವಂತಹ ಟೀ ಅಂಗಡಿ ಇದು. ತಾಯಿಗೆ ಮನೆಯಿಂದ ಮಧ್ಯಾಹ್ನದ ಊಟ ತಗೊಂಡು ಮಗ ಹೋಗಿರ್ತಾರೆ. ಮಗ ಆಕಾಶ್ ಟೀ ಅಂಗಡಿ ಬಳಿ ನಿಂತಿದ್ದಾಗಲೇ ವಿಮಾನ ಅಪ್ಪಳಿಸುತ್ತೆ. ಘೋರ ದುರಂತದಲ್ಲಿ ಆಕಾಶ್ ಮೃತಪಡ್ತವ್ರೆ. ಕುಟುಂಬಸ್ಥರ ಆಕ್ರಂದನ ಇದೀಗ ಮುಗಿಲು ಮುಟ್ಟಿದೆ. ಮಗನನ್ನ ಉಳಿಸ್ಕೊಳ್ಳೋದಕ್ಕೆ ತಾಯಿ ಹರಸಾಹಸ ಪಟ್ಟಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಟೀ ಅಂಗಡಿಯಲ್ಲಿ ತಾಯಿ ಕೆಲಸ ಮಾಡ್ಕೊಂಡಿರ್ತಾರೆ. ಮಗ ಅಮ್ಮನಿಗೆ ಮಧ್ಯಾಹ್ನ ಊಟ ತಗೊಂಡು ಬರ್ತಾರೆ ಆ ಸ್ಥಳಕ್ಕೆ. ಅದೇ ಸಂದರ್ಭ ಈ ಮಹಾ ದುರಂತ ಸಂಭವಿಸುತ್ತೆ. ಮಗ ಜೀವ ಕಳೆದುಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಅಹಮದಾಬಾದ್ನಲ್ಲಿ ನಡೆದಂತಹ ಭೀಕರ ವಿಮಾನ ದುರಂತದಲ್ಲಿ ವಿಮಾನದಲ್ಲಿದ್ದವರು ಮಾತ್ರ ಸಾವನ್ನಪ್ಪಿಲ್ಲ, ಅಥವಾ ವಿಮಾನ ಯಾವ ಕಟ್ಟಡಕ್ಕೆ ಅಪ್ಪಳಿಸ್ತು ಆ ಕಟ್ಟಡದಲ್ಲಿದ್ದಂತಹ ವಿದ್ಯಾರ್ಥಿಗಳು ಮಾತ್ರ ಸಾವನ್ನಪ್ಪಿಲ್ಲ. ಕಟ್ಟಡದ ಹೊರಗೆ ಸಣ್ಣ ಅಂಗಡಿಯನ್ನು ಇಟ್ಕೊಂಡು ಜೀವನ ಮಾಡ್ತಿದ್ದಂತಹ ಓರ್ವ ಮಹಿಳೆಯ ಮಗ ಕೂಡ ಸಾವನ್ನಪ್ಪಿದ್ದಾನೆ. ಆಕಾಶ್ ಅನ್ನುವಂತಹ 15 ವರ್ಷದ ಹುಡುಗ ಸಾವನ್ನಪ್ಪಿರುವಂತಹದ್ದು ನೋಡ್ತಾ ಇರಬಹುದು. ಇದೇ ಸಿವಿಲ್ ಆಸ್ಪತ್ರೆಯ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯ ಬಳಿ ಅವರ ಕುಟುಂಬಸ್ಥರು ರೋದನವನ್ನ ನೋಡ್ತಾ ಇರಬಹುದು. 15 ವರ್ಷದ ಹುಡುಗ ಆಕಾಶ್, ಆತ ತನ್ನ ತಾಯಿಗೆ ಊಟವನ್ನು ತೆಗೆದುಕೊಂಡು ಹೋಗ್ತಾನೆ. ತಾಯಿ ಅಲ್ಲೊಂದು ಚಿಕ್ಕ ಪೆಟ್ಟಿ ಅಂಗಡಿಯನ್ನು ಇಟ್ಕೊಂಡಿರ್ತಾರೆ, ಚಾಯ್ ಮಾರಾಟ ಮಾಡುವಂತಹ ಒಂದು ಅಂಗಡಿಯನ್ನು ಇಟ್ಕೊಂಡಿರ್ತಾರೆ. ಅಲ್ಲಿ ಅಲ್ಲಿ ಹಾಸ್ಟೆಲ್ ಇದ್ದಂತಹ ವಿದ್ಯಾರ್ಥಿಗಳಿಗೆ ಚಾಯ್ ಮಾರಾಟ ಮಾಡುವಂತಹ ಕೆಲಸವನ್ನ ಅವರ ತಾಯಿ ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಮಗು ಮಧ್ಯಾಹ್ನದ ಊಟ ತೆಗೆದುಕೊಂಡು ಹೋಗಿ ತನ್ನ ತಾಯಿಗೆ ಕೊಡ್ಲಿಕ್ಕೆ ಹೋದವನು ಅಲ್ಲೇ ಇರ್ತಾನೆ. ಆ ಸಂದರ್ಭದಲ್ಲಿ 1:39 ಸುಮಾರಿಗೆ ವಿಮಾನ ಬಂದು ಆ ಕಟ್ಟಡಕ್ಕೆ ಅಪ್ಪಳಿಸುತ್ತೆ. ಹಾಸ್ಟೆಲ್ ಕಟ್ಟಡಕ್ಕೆ ಅಪ್ಪಳಿಸಿದಂತ ಸಂದರ್ಭದಲ್ಲಿ ಬೆಂಕಿಯ ಜ್ವಾಲೆ ಕೆನ್ನಾಲಿಗೆ ಎಲ್ಲ ಕಡೆ ಚಾಚುತ್ತೆ. ಆ ಸ್ಫೋಟಗೊಂಡಂತ ಸಂದರ್ಭದಲ್ಲಿ ಆ ಬಿಲ್ಡಿಂಗ್ ನ ಪಕ್ಕದಲ್ಲಿಯೇ ಇದ್ದಂತಹ ಒಂದು ಪೆಟ್ಟಿ ಅಂಗಡಿ ಏನಿರುತ್ತೆ ಅಲ್ಲಿ ಇದ್ದಂತಹ ಹುಡುಗ ಸಾವನ್ನಪ್ತಾನೆ. ತಾಯಿ ಈ ಕಡೆ ಓಡ್ ಬಂದ್ರು ಕೂಡ ಮಗನನ್ನ ಬಚಾವ್ ಮಾಡ್ಲಿಕ್ಕೆ ಆಗ್ಲಿಲ್ವಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರ ತಾಯಿ ಕುಟುಂಬಸ್ಥರು ಇಲ್ಲಿ ಆಸ್ಪತ್ರೆಯ ಬಳಿ ಬಂದು ಅಳ್ತಾ ಇರುವಂತಹದ್ದು ನೋಡಬಹುದು. ಅವರ ಅಣ್ಣ ಕೂಡ ಸಾಕಷ್ಟು ನೊಂದಿದ್ದಾರೆ. ತನ್ನ ತಮ್ಮನನ್ನ ಕಳ್ಕೊಂಡ್ ಬಿಟ್ವಿ, ಈ ವಿಮಾನ ದುರಂತದಲ್ಲಿ ತನ್ನ ತಮ್ಮನನ್ನ ಕಳ್ಕೊಂಡ್ವಿ, ತನ್ನ ಮಗನನ್ನ ಕಳ್ಕೊಂಡ್ವಿ, ತನ್ನ ತಮ್ಮನನ್ನ ಕಳ್ಕೊಂಡ್ವಿ ಅನ್ನುವಂತ ಅವರ ಕುಟುಂಬಸ್ಥರು ಸಂಪೂರ್ಣವಾಗಿ ಇಲ್ಲಿ ಬಂದು ರೋಧಿಸ್ತಾ ಇದ್ದಾರೆ. ಅವರ ಅಳು ನೋಡ್ತಾ ಇರಬಹುದು. ಬಹು ಮುಖ್ಯವಾಗಿ ಇಂತಹದ್ದೇ ಅನೇಕ ಘಟನೆಗಳು ಈ ಅಹಮದಾಬಾದ್ನ ವಿಮಾನ ದುರಂತದಲ್ಲಿ ಆಗಿರುವಂತಹದ್ದು. ಬಹು ಮುಖ್ಯವಾಗಿ ವಿಮಾನ ದುರಂತ ಆದಂತಹ ಸಂದರ್ಭದಲ್ಲಿ ಇಂತಹ ಘಟನೆ ಆಗಿರುವಂತಹದ್ದು. ವಿಮಾನ ದುರಂತದಲ್ಲಿ ವಿಮಾನದಲ್ಲಿ ಇದ್ದಂತಹ 242 ಮಂದಿ ಪ್ರಯಾಣಿಕರಲ್ಲಿ 241 ಮಂದಿ ಪ್ರಯಾಣಿಕರು ಸಾವನ್ನಪ್ತಾರೆ. ಅದ್ರ ಜೊತೆಗೆ ಹಾಸ್ಟೆಲ್ನಲ್ಲಿ ಇದ್ದಂತಹ ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ತಾರೆ. 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾವನ್ನಪ್ತಾರೆ. ಆದರೆ ಅಂಗಡಿಯ ಪಕ್ಕ ಆ ಬಿಲ್ಡಿಂಗ್ ನ ಪಕ್ಕದಲ್ಲಿ ಇದ್ದಂತಹ ಒಂದು ಪೆಟ್ಟಿ ಅಂಗಡಿ ಏನಿತ್ತು, ಆ ಪೆಟ್ಟಿ ಅಂಗಡಿಯಲ್ಲಿ ಇದ್ದಂತಹ ಒಬ್ಬ ಬಾಲಕ ಕೂಡ ಸಾವನ್ನಪ್ಪಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಹರೀಶ್, TV9 ಅಹಮದಾಬಾದ್.